ನಿವೇಶನ ರಹಿತ ಬಡವರ ಗುಡಿಸಲುಗಳಿಗೆ ಜೆಸಿಬಿ ಇದೀಗ ಕೈಯನ್ನ ಹಾಕ್ತಾ ಇದೆ. ಚಿಕ್ಕಬಳ್ಳಾಪುರದ ತಹಸೀಲ್ದಾರ್ ನಡೆಗೆ ಇದೀಗ ತೀವ್ರವಾದಂತಹ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ತೆರವು ಕಾರ್ಯಕ್ಕೆ ರೈತರಿಂದ ಅಡ್ಡಿಪಡಿಸಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಿವೇಶನ ರಹಿತ ಬಡವರ ಗುಡಿಸಲುಗಳಿಗೆ ಜೆಸಿಬಿ ಕೈಯನ್ನ ಹಾಕಿದೆ. ಚಿಕ್ಕಬಳ್ಳಾಪುರದ ತಹಸೀಲ್ದಾರ್ ಈ ಒಂದು ನಡೆಯನ್ನ ತೆಗೆದುಕೊಂಡಿರುವಂತದ್ದು. ಈ ಒಂದು ನಡೆಗೆ ತೀವ್ರವಾದಂತಹ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ತೆರವು ಕಾರ್ಯಕ್ಕೆ ರೈತರಿಂದ ಅಡ್ಡಿಪಡಿಸಿ ವಿರೋಧ ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನ ಇಟ್ಟು ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮೈಪನಹಳ್ಳಿಯಲ್ಲಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಒಂದೇ ಗ್ರಾಮದ 150ಕ್ಕೂ ಹೆಚ್ಚು ಜನ ನಿವೇಶನಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಳೆದ 4 ತಿಂಗಳಿನಿಂದ ಸರ್ಕಾರಿ ಜಾಗದಲ್ಲಿ ಗುಡಿಸಲನ್ನ ಹಾಕಿ ವಾಸವನ್ನ ಮಾಡ್ತಾ ಇದ್ರು. ನಿವೇಶನ ರಹಿತ ವಾಸವನ್ನ ಮಾಡ್ತಾ ಇದ್ದಂಥದ್ದು. ಸೂರ್ಯರು ಮನೆಯನ್ನ ಕಟ್ಟಿಕೊಳ್ಳೋದಕ್ಕೆ ನಿವೇಶನವನ್ನ ನೀಡಿ ಅಂತ ಸರ್ಕಾರಕ್ಕೆ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವ ಭೂ ಮಾಲೀಕರು ಅವರು ಮನೆಗಳನ್ನ ಕೆಡವಿ ಅನಂತರ ನಾವು ಖಾಲಿ ಮಾಡ್ತೀವಿ ಅಂತ ತಹಸೀಲ್ದಾರ್ ರಶ್ಮಿಗೆ ಗೆರಾವನ್ನ ಹಾಕಲಾಗಿದೆ. ಪ್ರಭಾವಿಗಳು ಪಟ್ಟಭದ್ರರ ಹಿತ ಕಾಯುವ ಅಧಿಕಾರಿಗಳ ವಿರುದ್ಧ ತಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ನಿವೇಶನ ರಹಿತ ಬಡವರ ಗುಡಿಸಲುಗಳಿಗೆ ಇದೀಗ ಜೆಸಿಬಿ ಕೈ ಹಾಕಿದೆ. ಚಿಕ್ಕಬಳ್ಳಾಪುರದ ತಹಸೀಲ್ದಾರ್ ಈ ರೀತಿಯಾದಂತಹ ಒಂದು ಕಾರ್ಯವನ್ನ ತೆಗೆದುಕೊಂಡಿರುವಂತದ್ದು. ತೀವ್ರವಾದಂತಹ ಆಕ್ರೋಶ ಕೂಡ ಹೊರಹಾಕಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ ರಶ್ಮಿ, ಏನೊಂದು ಚಿಕ್ಕಬಳ್ಳಾಪುರದಲ್ಲಿ ಏನೊಂದು ನಿವೇಶನ ರಹಿತ ಬಡವರ ಗುಡಿಸಲಿಗೆ ಒಂದು ಜೆಸಿಬಿ ಇವತ್ತು ತಹಸೀಲ್ದಾರಕ್ಕೆ ಜೆಸಿಬಿ ನಿಲ್ಲಿಸಿರುವಂತದ್ದು. ಇನ್ನು ಜೆಸಿಬಿ ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ಅಲ್ಲಿ ನಿವೇಶನ ರಹಿತ ಸುಮಾರು 150 ಜನಕ್ಕೂ ಹೆಚ್ಚಿನ ಜನರಿರುವಂತದ್ದು. ಅಲ್ಲಿ 20ರಿಂದ 30 ಕುಟುಂಬಗಳು ಸಹ ಚಿಕ್ಕಬಳ್ಳಾಪುರ ತಾಲೂಕಿನ ಮೈಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತದ್ದು. ಇನ್ನೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋ ಇಟ್ಟು ಸಹ 250ಕ್ಕೂ ಹೆಚ್ಚಿನ ಜನರಿರುವಂತಹ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಯಾಕೆಂದ್ರೆ ಏಕಾಏಕಿ ಏನು ಗುಡಿಸಲಿಗೆ ಬಂದು ಜೆಸಿಬಿ ನುಟ್ಟುದು ಎಷ್ಟು ಮಟ್ಟಿಗೆ ಸರಿ. ಈಗ ನಗರದ ಎಲ್ಲ ಸರ್ಕಾರಿ ಜಮೀನುಗಳು ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಅವನ್ನೆಲ್ಲ ಒತ್ತುವರಿ ತೆರವುಗೊಳಿಸಿ ತದನಂತರ ಸಹ ನಾವು ಗುಡಿಸಲಿಗೆ ನಾವೇ ನಿಮಗೆ ಫ್ರೀ ಆಗಿ ಬಿಡ್ತೇವೆ ಅಂತೇಳಿ ಸಹ ಅಲ್ಲಿರುವಂತಹ ತಹಸೀಲ್ದಾರ್ ಅವರಿಗೆ ಅಲ್ಲಿರುವ ನಿವೇಶನ ರೈತರು ಸಹ ಕರವೇ ತಿಳಿದರು ಅಂತಾನೆ ಹೇಳ್ಬೋದು. ಸರಿಸುಮಾರು ಇವರು 4 ತಿಂಗಳಿಂದನೂ ಸಹ ಅಲ್ಲೇ 30ರಿಂದ 40 ಸಹ ಗುಡಿಸಲು ಹಾಕೊಂಡು ಅವರ ಜೀವನ ನಡೆಸಿರ್ತಾರೆ. ಆ ಜೀವನ ಅಡಿಯಲ್ಲಿ ಏಕಾಏಕಿ ಏನು ನಿನ್ನೆ ಸಹ ಮತ್ತು ಇವತ್ತು 2 ದಿನನೂ ಸಹ ಏಕಾಏಕಿ ಸಹ ಅವರ ಗುಡಿಸಲ ಮೇಲೆ ಜೆಸಿಬಿ ಹೋಗುವಂತಹ ಸಹ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಏನು ಅಕ್ರಮವಾಗಿ ಯಾರಾದ್ರೂ ಇದರಿಂದ ರಾಜಕೀಯ ಪ್ರಭಾವ ಇದ್ದಾರಾ ಮತ್ತೆ ಏನಾದ್ರು ಬೇರೆ ಯಾರಾದ್ರೂ ಆಪ್ಷಿಯಲ್ಲಿದ್ದಾರಾ ಎಂಬ ಮಾತಿನಲ್ಲಿ ಸಹ ಇವರು ಸಹ ಅಲ್ಲಿರುವಂತಹ ನಿವೇಶನ ರೈತರು ಸಹ ಅಲ್ಲಿಗೆ ಪ್ರತಿಭಟನೆ ಮಾಡಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಏಕಾಏಕಿ ಈ ತರ ಬರೋದು ಮಾಹಿತಿ ಅಲ್ಲ. ಹಾಗಾಗಿ ಈ ನಗರದ ಎಲ್ಲನೂ ಸಹ ಸರ್ಕಾರಿ ಒತ್ತುವರಿ ಜಾಗಗಳು ಎಲ್ಲಿದೆಯೋ ಅವನ್ನೆಲ್ಲ ತೆರವುಗೊಳಿಸಿ ಬನ್ನಿ, ನಮ್ಮ ಮತ್ತಿಗೆ ನಾವು ತೆರವುಗೊಳಿಸಿವೆ ಅಂತೇಳಿ ಅಂಬೇಡ್ಕರ್ ಫೋಟೋ ಇಟ್ಟು ಅಲ್ಲೇ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಆದ್ರೆ ಇನ್ನು ಅಲ್ಲಿರುವಂತಹ ತೆರವುಗೊಳಿಸಿಕೆ ಅಲ್ಲಿರುವಂತಹ ತಹಸೀಲ್ದಾರ್ ರಶ್ಮಿ ಅವರು ಸಹ ಬಹಳಷ್ಟು ಹರಸಾಹಸ ಪಡಬೇಕಾಗಿತ್ತು ಅಂತಾನೆ ಹೇಳ್ಬೋದು. ರಶ್ಮಿ, ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ. ಒಂದು ಕಾಲುವೆ ಅಂತ ಏನಿದೆ ಇದು ಸುಮಾರು 50 ವರ್ಷಗಳು 100 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಯಾವುದೇ ಕಾಲುವೆ ಇಲ್ಲಿ ಹರಿತಾ ಇಲ್ಲ, ಅಷ್ಟು ಮಳೆನೂ ಬರ್ತಾ ಇಲ್ಲ. ಇದು 4.5 ಎಕರೆ ಇದೆ. ಈ 4.5 ಎಕರೆಯಲ್ಲಿ 16 ಎಕರೆ 5-6 ಎಕರೆ ಜಮೀನು ಇರ್ತಕ್ಕಂಥವ್ರು ಸುತ್ತಲೂ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ಒತ್ತುವರಿ ಮಾಡ್ಕೊಂಡಿರೋರಿಗೆ ಜಮೀನು ಮಂಜೂರು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸೈಟ್ ಮಂಜೂರು ಮಾಡಿದ್ದಾರೆ. ಅಕ್ರಮವಾಗಿ ಇದೆಲ್ಲ ಕೂಡ ನಡೆದಿದೆ. ಆದರೆ ಮೈಲ್ಪನಹಳ್ಳಿ ಗ್ರಾಮದಲ್ಲಿ 16 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಎಲ್ಲ ಜನಾಂಗದ ಬಡವರಿಗೆ ನಿವೇಶನ ಇಲ್ಲ. ಟೌನ್ಗೆ ನಾವು ಕೂಗಾಳ್ತೆ ದೂರದಲ್ಲಿದ್ದೀವಿ. ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟ್ ತಗೊಳ್ಳೋ ಒಂದು ಶಕ್ತಿ ಯಾವ ಬಡವರಿಗೂ ಇಲ್ಲ. ಇಲ್ಲಿರ್ತಕ್ಕಂಥ ಬಡವರಿಗೆ ಸೈಟ್ ಮಂಜೂರು ಮಾಡಬೇಕು. 4.5 ಎಕರೆ ಜಮೀನಿದೆ. ಚಿಕ್ಕಬಳ್ಳಾಪುರದ ತಹಸೀಲ್ದಾರ್ ಈ ಒಂದು ನಡೆಗೆ ತೀವ್ರವಾದಂತಹ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸರಿಯಾಗಿ ಕಾರ್ಯವನ್ನ ಮಾಡಿ ಅಂತ ರೈತರಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು.